ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬಟ್ ಟ್ಯಾರೋಟ್. ನಾನು ನಯನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದ ಮುಂದಿನ ಹಂತ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಯಾವೆಲ್ಲ ಗೈಡೆನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ಗಳಿದೆ. ಈಸಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಿದರೆ ಆಯಿತು. ಓಕೆ, ಫೈಲ್ ನಂಬರ್ 1ಅಲ್ಲಿದೆ. ಎಲ್ಲ ಡೇಟ್ ಆಫ್ ಬರ್ತ್ ನಂಬರ್ಸ್ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ 29 ಆಗಿದ್ದರೆ ಫೈಲ್ ನಂಬರ್ 1, 28 ಆಗಿದ್ದರೆ ಫೈಲ್ ನಂಬರ್ 2. ಓಕೆ, ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ, ಫೈಲ್ ನಂಬರ್ 1. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿರ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ನೋಡೋಣ. ಟ್ಯಾರೋಯಿಂದ ನೋಡೋಣ. ಫೈಲ್ ನಂಬರ್ 1, ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಥ್ಯಾಂಕ್ ಯು. File number 1. Page of Swords, 4 of Swords, Empress, Knight of Wands, Page of Wands. Okay, one more. Okay, file number 1. ಓಕೆ, ಸೊ ಫೈಲ್ ನಂಬರ್ 1 ನಿಮ್ಮ ಜೀವನದ ಮುಂದಿನ ಹಂತದಲ್ಲಿ ಏನಿದೆ ನೋಡಿ. ಸ್ಟೆಬಿಲಿಟಿ ಅನ್ನೋದು ಬರುತ್ತೆ ಲೈಫಲ್ಲಿ. ಓಕೆ, ಆ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಆ್ಯಂಡ್ ಇಲ್ಲಿ ಪೇಜ್ 2 ಸಲ ಇದೆ. ಸೊ ಇಲ್ಲಿ ನೀವು ತುಂಬ ನಿಮ್ಮ ಜೀವನದ ಮುಂದಿನ ಹಂತದಲ್ಲಿ ಏನಿದೆ ನೋಡಿ, ತುಂಬ ಪಾಠಗಳನ್ನ ಕಲಿತೀರಾ. ನೀವೇನು ಮಿಸ್ಟೇಕ್ ಮಾಡಿದ್ರಿ ನೋಡಿ, ಅದರಲ್ಲಿ ನೀವು ತುಂಬ ಕಲಿತೀರಾ. ಓಕೆ, ಆ್ಯಂಡ್ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಗಮನನ ಕೊಡ್ತೀರಾ. ನೀವು ನಿಮ್ಮ ಮೇಲೆ ಫೋಕಸ್ಡ್ ಆಗಿರ್ತೀರಾ. ಕ್ರಿಯೇಟಿವಿಟಿ ಮೇಲೆ ಹೆಚ್ಚಿನ ಫೋಕಸನ್ನು ಕಂಡುಕೊಳ್ತೀರಾ. ಆ್ಯಂಡ್ ಎಲ್ಲಿ ಹಣದ ಪ್ರಾಬ್ಲಮ್ ಇತ್ತು ನೋಡಿ, ಅಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಏನು ಲ್ಯಾಕ್ ಆಗಿ ಯೋಚನೆ ಮಾಡ್ತಾ ಇದ್ರಿ ನೋಡಿ, ಅದರಲ್ಲಿ ನಿಮಗೆ ಅರಿವು ಆಗುತ್ತೆ. ನಿಮಗೇನು ಹಣನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು, ಹಣನ ಯಾವ ಥರ ಸೇವ್ ಮಾಡಬೇಕು, ಹಣದ ಬಗ್ಗಿನ ಕೆಲವೊಂದು ಡಿಸಿಷನ್ಸ್ನ ನೀವು ಚೆನ್ನಾಗಿ ತೊಗೊಳ್ತೀರಾ ಬರುವ ಮುಂದಿನ ಹಂತದಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ವಾಂಡ್ಸ್ ಇದೆ ಆ್ಯಂಡ್ ಎಂಪ್ರೆಸ್ ಇದೆ. ಸೊ ಫ್ಯಾಷನ್ ಆ್ಯಂಡ್ ಕ್ರಿಯೇಟಿವಿಟಿ ಬಗ್ಗೆನೇ ಮಾತಾಡುತ್ತೆ. ಸೊ ಆದಷ್ಟು ನಿಮ್ಮ ಪ್ಯಾಷನ್ ಏನು ನೋಡಿ, ಅದರ ಜೊತೆ ಹೆಚ್ಚಿನ ಅದನ್ನು ಫಾಲೋ ಮಾಡಿ. ನಿಮ್ಮ ಫ್ಯಾಷನ್ ಏನಿದೆ ನೋಡಿ, ಅದನ್ನು ಫಾಲೋ ಮಾಡಿ. ಅದರಿಂದ ಹಣ ಗಳಿಸೋಕ್ಕಾಗತ್ತಾ ಅನ್ನೋದನ್ನು ನೋಡಿ. ಓಕೆ, ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ನಿಮಗೆ ಮೇಯ್ನ್ಲಿ ಇಲ್ಲಿ ಡಿವೈನ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಸ್ವಲ್ಪ ಕೊರತೆ ಇರ್ಬೋದು ಯಾವುದ್ರದ್ದು ಅಂತಂದರೆ
ವಿಶ್ವಾಸದ ಸ್ವಲ್ಪ ಕೊರತೆ ಇರ್ಬೋದು. ಸೊ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ ಏನು ಅಂತಂದರೆ ಡಿವೈನ್ ಮೇಲೆ ಆ್ಯಂಡ್ ನಿಮ್ಮ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಇಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಫಾಲೋ ಯುವರ್ ಪ್ಯಾಷನ್, ನಿಮ್ಮ ಪ್ಯಾಷನ್ ಏನು ಅದನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬೋಲ್ಡಿಂದ ಕಾನ್ಫಿಡೆಂಟಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಲೈಫಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಎಸ್, ನಿಮ್ಮ ಬರುವ ಮುಂದಿನ ಹಂತ ಏನಿದೆ ನೋಡಿ, ಸ್ವಲ್ಪ ಅಡ್ವಾಂಟೇಜಸ್ ಆಗಿರುತ್ತೆ, ಸ್ವಲ್ಪ ರಿಸ್ಕ್ ಕೂಡ ಆಗಿರುತ್ತೆ. ಸ್ವಲ್ಪ ನಿಮಗೆ ಇಲ್ಲಿ ಸ್ಟ್ರಗಲ್ ಅಂತ ಅನಿಸ್ಬಹುದು, ಏನೋ ಲೈಕ್ ಫೈನಾನ್ಷಿಯಲ್ ರಿಲೇಟೆಡ್ ಸ್ವಲ್ಪ ಸ್ಟ್ರಗಲ್ ಅಂತ ಅನಿಸ್ಬಹುದು. ಬಟ್ ಆದರೂ ನೀವು ಕ್ಲಾರಿಟಿನ ತೊಗೊಂಡು ಬರ್ತೀರಾ. ಆ್ಯಂಡ್ ನಿಮ್ಮ ಬರೋ ಮುಂದಿನ ಹಂತದಲ್ಲಿ ನಾನಿಲ್ಲಿ ಸ್ಥಿರತೆನ ನೋಡ್ತಾ ಇದ್ದೀನಿ. ಓಕೆ, ಸ್ಥಿರತೆನ ನೋಡ್ತಾ ಇದ್ದೀನಿ. ನೀವು ಎಲ್ಲ ವಿಷಯಗಳನ್ನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ, ಎಕ್ಸ್ಪೀರಿಯನ್ಸ್ ನಂತರ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರು ಡಿಸಿಷನ್ಸ್ನ ತೊಗೊಳ್ಬೇಕು ಅನ್ನೋದು. ಸೊ ನೀವಿಲ್ಲಿ ಸೆಲ್ಫ್ ಮಾಸ್ಟ್ರಿ ಮಾಡ್ತಾ ಇದ್ದೀರಾ. ಪಾಯಿಂಟ್ ನಂಬರ್ 1 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಮ ಬರುವ ಮುಂದಿನ ಹಂತದಲ್ಲಿ ನೀವು ಸೆಲ್ಫ್ ಮಾಸ್ಟ್ರಿ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ನೋಡಿ, ಯಾವಾಗ ನೀವು ನಿಮ್ಮ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ನೋಡಿ, ಆವಾಗ ನಿಮ್ಗೇನು ಅನಿಸುತ್ತೆ ಅಂತಂದರೆ ನನ್ನಲ್ಲಿ ಇದ್ದು ಕೂಡ ಇಲ್ಲದಾಗೆ ಅಂತ ಅನಿಸುತ್ತೆ. ಲೈಕ್ ಎನಿ ಕೈಂಡ್ ಆಫ್ ಹಣ ಇರ್ಬೋದು, ಪ್ರೀತಿ ಇರ್ಬೋದು, ಏನೇ ಇರ್ಬೋದು. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದೆ ಅಂತಂದರೆ ಫಸ್ಟ್ ಆಫ್ ಆಲ್ ಲವ್ ಯುವರ್ ಸೆಲ್ಫ್. ಓಕೆ, ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ, ಲವ್ ಯುವರ್ ಸೆಲ್ಫ್, ಕೇರ್ ಯುವರ್ ಸೆಲ್ಫ್. ಓಕೆ, ಸೊ ನೀವು ಬರುವ ಮುಂದಿನ ನಿಮ್ಮ ಹಂತ ಏನಿದೆ ನೋಡಿ ಜೀವನದು, ಅದರಲ್ಲಿ ನೀವು ಸ್ವಲ್ಪ ಸ್ಟೇಬಲ್ ಆಗ್ತಾ ಇದ್ದೀರಾ. ಸ್ಥಿರತೆನ ನಾನು ನೋಡ್ತಾ ಇದ್ದೀನಿ. ಫೈನಾನ್ಷಿಯಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆ, ನೀವು ಕ್ರಿಯೇಟಿವಿಟಿ ಜೊತೆ ಹೆಚ್ಚಿನ ಕನೆಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ಎಕ್ಸ್ಪ್ರೆಷನ್, ಸೊ ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಏನು ಅಂತಂದರೆ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಕ್ಷನ್ನ ತೊಗೊಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಒಳ್ಳೆ ಆ್ಯಕ್ಷನ್ ಕೂಡ ತೊಗೊಳ್ತೀರಾ. ಓಕೆ, ನೀವು ತುಂಬ ಕಲಿತೀರಾ ಕೂಡ. ನೀವೇನು ತಪ್ಪು ಮಾಡಿದ್ದೀರಾ ಅದರಿಂದ ಕೂಡ ಕಲಿತೀರಾ. ಆ್ಯಂಡ್ ಬೇರೆ ವಿಷಯಗಳನ್ನು ಕೂಡ ಕಲಿತೀರಾ. ನಿಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ಬರುತ್ತೆ. ಸ್ಟೆಬಿಲಿಟಿನು ಓವರಾಲ್ ಹೇಳಬೇಕು ಅಂತಂದರೆ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಗ್ರೋತ್, ಫೈನಾನ್ಷಿಯಲಿ ಯಾರು ಸ್ಟ್ರಗಲ್ ಮಾಡ್ತಾ ಇದ್ದೀರಿ ನೋಡಿ, ಅದರಲ್ಲಿ ಗ್ರೋತ್ ಬರ್ತಾ ಇದೆ. ಬಟ್ ಇಲ್ಲಿ ನಾನು ನಿಮಗೆ ಒಂದು ಹೇಳಬೇಕು ಏನು ಅಂತಂದರೆ ಬಜೆಟಿಂಗ್ ಮಾಡೋದನ್ನು ಕಲೀರಿ. ನೀವು ಸೆಲ್ಫ್ ಮಾಸ್ಟ್ರಿ ಕೂಡ ಇಲ್ಲಿ ಮಾಡ್ತಾ ಇದ್ದೀರಾ. ಓಕೆ, ನಾನು ಅದನ್ನ ನೋಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬಜೆಟಿಂಗ್, ಹಣ ಜಾಸ್ತಿ ನಿಲ್ಲೋದಿಲ್ಲ ಅಂತಂದರೆ ಇನ್ನು ಬಜೆಟಿಂಗ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಅಂತಂದರೆ ಹೆಲ್ಪನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಜನರಿಂದ ನಿಮಗೆ ಹೆಲ್ಪ್ ಸಿಗಬಹುದು. ಬಟ್ ಯಾರನ್ನು ಕೂಡ ದೂರ ತಗೊಳ್ಳೋಕ್ಕೆ ಹೋಗಬೇಡಿ. ಬೇರೆ ಏನೋ ನಿಮಗೆ ಮೋಸ ಆಗಿದೆ, ಟ್ರಸ್ಟ್ ಇಶ್ಯೂ ನಿಮಗೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಪಾಯಿಂಟ್ ನಂಬರ್ 1. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಆದಷ್ಟು ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಕೇರನ್ನು ಮಾಡಿ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಕಾನ್ಫಿಡೆಂಟ್, ಸೊ ಅದರ ಮೇಲೆ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಎನರ್ಜಿ ಜೊತೆ ಕರೆಕ್ಟ್ ಆಗೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದಷ್ಟು ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಈ ಒಂದು ಹಂತದಲ್ಲಿ ನೀವು ತುಂಬ ವಿಷಯಗಳನ್ನು ಕಲಿತೀರಾ ಕೂಡ. ನೀವು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಒಂದು ಸಣ್ಣ ಸ್ಮಾಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ನೀವು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಲೈಕ್ ಅದು ಹಣ ಸ್ಟ್ರಗಲ್ ಇರ್ಬೋದು, ಎನಿ ಕೈಂಡ್ ಆಫ್, ಬಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ನಾನು ಎಮೋಷ್ನಲಿ ಬ್ಯಾಲೆನ್ಸನ್ನು ಕೂಡ ನೋಡ್ತಾ ಇದ್ದೀನಿ. ಓಕೆ, ಸೊ ಎಮೋಷ್ನಲಿ ಯಾವುದೆಲ್ಲ ಹರ್ಟ್ ಆಗಿತ್ತು ನೋಡಿ ಇಲ್ಲಿ ತನಕ, ಅಲ್ಲಿ ನಾನು ಬ್ಯಾಲೆನ್ಸನ್ನು ನೋಡ್ತಾ ಇದ್ದೀನಿ. ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಇದು ಹೀಗಾಯಿತು, ಯಾಕೆ ನಾನು ಈ ಥರ ರಿಯಾಕ್ಟ್ ಮಾಡಿದೆ, ಈ ಥರ ಮಾಡಬಾರ್ದಿತ್ತು ಅನ್ನೋದು. ಅಂತಂದರೆ ನಿಮ್ಮ ತಪ್ಪಿನಿಂದ ನೀವು ಕಲಿತಾ ಇದ್ದೀರಾ ಇಲ್ಲಿ. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ನೋಡೋಣ ಅಂತ ನೋಡೋಣ. File number 1. ಬಿಸಿ ಟೈಮ್ಸ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಅಹೆಡ್. ಎಸ್, ಬರುವ ಮುಂದಿನ ಹಂತದಲ್ಲಿ ನೀವು ತುಂಬಾ ಬ್ಯುಸಿ ಆಗ್ಬೋದು. ಲೈಕ್ ಇದು ನಿಮ್ಮನ್ನು ಗ್ರೂಮ್ ಮಾಡೋದಲ್ಲಿ ಇರಬಹುದು, ಇಲ್ಲಾಂದರೆ ಹಣ ಸಂಪಾದನೆ ಮಾಡೋದ್ರಲ್ಲಿ ಇರ್ಬೋದು. ಸೊ ಮಲ್ಟಿ ಟಾಸ್ಕ್ಗಳನ್ನು ನೀವು ಮಾಡಬಹುದು ಬರುವ ಮುಂದಿನ ದಿನಗಳಲ್ಲಿ. ಲಾಂಗ್ ಟರ್ಮ್ ಚೇಂಜಸ್ ಆರ್ ಕಮಿಂಗ್, ಫೆಮಿನನ್ ಎನರ್ಜಿ. ಎಸ್, ಅದೇ ನಾನು ಹೇಳಿದೆ ಅಲ್ವಾ. ಸೊ ಇಲ್ಲಿ ಲಾಂಗ್ ಟರ್ಮ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಫೆಮಿನನ್ ಎನರ್ಜಿ, ಸೊ ಆದಷ್ಟು ನಿಮ್ಮ ಫೆಮಿನನ್ ಸೈಡ್ ಜೊತೆ ಕನೆಕ್ಟ್ ಆಗಿ. ಓಕೆ, ಆ್ಯಂಡ್ ಇಲ್ಲಿದೆ ಹಿಯರ್ ಚೇಂಜ್ ಸೈಕಲ್ ರಿವರ್ಸ್ ಮೋಷನ್. ಎಸ್,
ಬರುವ ಮುಂದಿನ ಹಂತದಲ್ಲಿ. ಸೊ ಇಯರ್ ಅಂತೂ ಚೇಂಜ್ ಆಗ್ತಾ ಇದೆ. ಓಕೆ, ಆ್ಯಂಡ್ ವೆಲ್ತ್, ಮೆಟೀರಿಯಲ್ ನೀಡ್ಸ್, ಗೋಲ್, ಪ್ರಮೋಷನ್ಸ್. ಓಕೆ, ಸೊ ನಿಮ್ಮ ಗೋಲ್ ಏನು, ಡೆಡಿಕೇಶನ್, ಡಿಸಿಪ್ಲಿನ್ನ ತೊಗೊಂಡು ಬನ್ನಿ. ಓಕೆ, ನಿಮ್ಮ ಜೀವನದಲ್ಲಿ ವೆಲ್ತ್ ಬೇಕು, ಮೆಟೀರಿಯಲ್ ನೀಡ್ಸ್ ಬೇಕು ಅಂತಂದರೆ ಸ್ವಲ್ಪ ನಾವು ಏನು ಹೇಳ್ತೀವಿ, ಸ್ವಲ್ಪ ಡಿಸಿಪ್ಲಿನ್ನ ತೊಗೊಂಡು ಬರಬೇಕಾಗುತ್ತೆ, ಸ್ವಲ್ಪ ಗೋಲ್ ಮೇಲೆ ಹೆಚ್ಚಿನ ಗಮನನ ಕೊಡಬೇಕಾಗುತ್ತೆ. ಸೊ ಎಸ್, ಇಲ್ಲಿ ಒಂದು ಸೈಕಲ್ ಎಂಡ್ ಆಗಿ ಇನ್ನೊಂದು ಸೈಕಲ್ ಶುರು ಆಗುತ್ತೆ. ಹಿಯರ್ ಆ್ಯಂಡ್ ಚೇಂಜ್, ನಿಮ್ಮ ಜೀವನದಲ್ಲಿ ಚೇಂಜ್ ಬರ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. The tree of wishes is calling your name, and almost forgotten wish will now come true. ಸೊ ಯಾವ ವಿಶ್ ನಿಮ್ಮಿಂದ ಫೊಗೆಟ್ ಆಗಿತ್ತು ಅಂದರೆ ನೀವು ಮರೆತು ಹೋಗಿದ್ರಿ ನೋಡಿ, ಆ ವಿಶ್ ಇಲ್ಲಿ ಕಮ್ ಟ್ರೂ ಆಗುತ್ತಾ ಇದೆ. ನಿಮ್ಮ ವಿಶ್ ಒಂದೇನಿದೆ ನೋಡಿ, ಅದು ಇಲ್ಲಿ ನಿಜ ಆಗ್ಬೋದು. ಫೈಲ್ ನಂಬರ್ 1 ಬರುವ ಹಂತದಲ್ಲಿ. ಓಕೆ, ಸೊ ನಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ಬೇರೆ ಏನು ಇಲ್ಲಿ ನೋಡೋಣ. ಗೈಡೆನ್ಸ್, ಟ್ರಾವೆಲಿಂಗ್ ಲೈಟ್ಲಿ, ಸಿಂಪ್ಲಿಫೈ ಯುವರ್ ಲೈಫ್. ಆದಷ್ಟು ಇವಾಗ ನಿಮ್ಮ ಲೈಫನ್ನು ಆದಷ್ಟು ಸಿಂಪ್ಲಿಫೈ ಆಗಿ ಇಟ್ಕೊಳ್ಳಿ. ಫೈಲ್ ನಂಬರ್ 1. ಓಕೆ, ಸಿಂಪ್ಲಿಫೈ ಆಗಿ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ಕ್ರಿಯೇಟಿವಿಟಿ ಜೊತೆ ನೀವೆಷ್ಟು ಕನೆಕ್ಟ್ ಆಗ್ತೀರಾ ನೋಡಿ, ತುಂಬಾ ಒಳ್ಳೆಯದು. ಸೊ ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗಿ, ಆ್ಯಂಡ್ ಯಾವುದು ಬೇಡದೆಲ್ಲ ಏನಿದೆ ನೋಡಿ ಅದನ್ನ ಡಸ್ಟ್ಬಿನ್ನಿಗೆ ಹಾಕಿ. ಆ್ಯಂಡ್ ಎಲ್ಲಾದರೂ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಟ್ರಾವೆಲ್ ಮಾಡಿ. ಓಕೆ, ಫೈಲ್ ನಂಬರ್ 1. ಸೊ ಲೆಟ್ಸ್ ಇದರಿಂದ ನೋಡೋಣ ಏನಿದೆ ಅಂತ. ಫೈಲ್ ನಂಬರ್ 1. ಈಗ ಕಾರ್ಡ್ ಸ್ವಲ್ಪ ದೊಡ್ಡದು ಕಷ್ಟ ಆಗುತ್ತೆ ಶಫಲ್ ಮಾಡೋಕ್ಕೆ. ಫೈಲ್ ನಂಬರ್ 1. ಹೌಸ್, 5th house, ನರ್ಸರಿ, ಪುತ್ರ, ಚಿಲ್ಡ್ರನ್. ಎಸ್, ಇಲ್ಲಿ ಚಿಲ್ಡ್ರನ್ ಯಾರು ಬೇಬಿ ಬಗ್ಗೆ ಬೇಬಿ ಆಗಬೇಕು ಅಂತ ಯಾರಿಗಿದೆ ನೋಡಿ ಆಗುತ್ತೆ. ಇಲ್ಲಿ ದ ಎಂಪರರ್ ಆ್ಯಂಡ್ ದ ಎಂಪ್ರೆಸ್ ಎನರ್ಜಿ ಇದೆ. ಓಕೆ, ಸೊ ಎಸ್, ಇಲ್ಲಿ ಹೈಯರ್ ಎಜುಕೇಷನ್, ಅದೇ ನಾನು ಹೇಳಿದೆ ಅಲ್ವಾ, ನಿಮ್ಮ ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗಿ. 5th ಹೌಸಲ್ಲಿ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಫೈಲ್ ನಂಬರ್ 1. ಸೊ ನೋಡಿ, ನೀವು ನಿಮ್ಮ ಇನ್ನರ್ ಚೈಲ್ಡ್, ಅದನ್ನು ಏನು ಹೇಳ್ತಾರೆ, ಇನ್ನರ್ ಚೈಲ್ಡ್ ಯಾವಾಗಲೂ ಲೈವ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳ್ತೇವೆ. ಅದನ್ನ ಲೈವ್ ಅಂತಂದರೆ ಜೀವಂತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀವಿ. ಬಿಕಾಸ್ ನಾವು ಕೆಲವೊಮ್ಮೆ ನಮ್ಮ ಟ್ಯಾಲೆಂಟ್ ಏನಿದೆ ನೋಡಿ, ಸಣ್ಣ ಇರುವಾಗ ನಮಗೆ ಗೊತ್ತಿರುತ್ತೆ. ಬಟ್ ದೊಡ್ಡ ಆದಾಗ ನಾವು ಅದನ್ನು ಏನು ಮಾಡ್ತೀವಿ ಅಂತಂದರೆ ಮರೆತು ಹೋಗ್ತೇವೆ. ಓಕೆ, ಸೊ ಅದನ್ನ ಹಾಗೆ ಇಡಬೇಕು ಅಂತಂದರೆ ಫೈಲ್ ನಂಬರ್ 1 ನೀವು ಏನು ಮಾಡಬೇಕು ಅಂತಂದರೆ, ನೀವು ಸಣ್ಣ ಇರುವಾಗ ಏನು ಮಾಡ್ತಾಯಿದ್ದೀರಿ ನೋಡಿ, ಅದನ್ನ ವಾಪಸ್ ನೀವು ಮಾಡಬೇಕಾಗತ್ತೆ. ಓಕೆ, ಕೆಲವರು ಡಾನ್ಸರ್ ಆಗಬೇಕು ಅಂತ ಇರ್ಬೋದು. ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ 5th ಹೌಸ್ ಬಂದಿದೆ. ಸೊ 5th ಹೌಸ್ ಯಾವಾಗಲೂ ಕ್ರಿಯೇಟಿವಿಟಿ ರಿಲೇಟೆಡ್ ಹೇಳುತ್ತೆ. ಲೈಕ್ ಇದು ಸಿನಿಮಾ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಸೊ ಆಲ್ ಟೈಪ್ ಲೈಕ್ ಫೇಮ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು. ಸೊ ಇದು ಸೋಷಲ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ರಾಯಲಿಟಿ, ಹೈಯರ್ ಇಂಟೆಲಿಜೆನ್ಸ್. ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ನಿಮ್ಮ ಕ್ರಿಯೇಟಿವಿಟಿ ಸೈಡ್ ಜೊತೆ ಕನೆಕ್ಟ್ ಆಗಿ. ಓಕೆ, ಸೊ ನೀವು ಯಾವಾಗ ನಿಮ್ಮ ಕ್ರಿಯೇಟಿವಿಟಿ ಸೈಡ್ ಜೊತೆ ಕನೆಕ್ಟ್ ಆಗ್ತೀರ ನೋಡಿ, ತುಂಬ ಒಳ್ಳೆಯದು. ಆ್ಯಂಡ್ ಇನ್ನು ಕೆಲವರು ಯಾರು ಸಿಂಗಲ್ ಇದ್ದಾರೆ ನೋಡಿ, ಸೊ ನೆಕ್ಸ್ಟ್ ಹಂತದಲ್ಲಿ ನೀವು ಮಿಂಗಲ್ ಆಗ್ತೀರಾ. ಓಕೆ, ಸೊ ಇಲ್ಲಿ ನನಗೆ ಅದೇ ಥರ ಅನ್ನಿಸ್ತಾ ಇದೆ. ಸೊ ಆದಷ್ಟು ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಕ್ರಿಯೇಟ್ ಸಮಥಿಂಗ್ ವಿಚ್ ಈಸ್ ಲೈಕ್. ಸೊ ನಿಮ್ಮ ಕಾರ್ಡಲ್ಲಿ ಬಂದಿರೋದೇ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಆ್ಯಂಡ್ ಎಸ್, ಎಲ್ರಿಗೂ ಒಂದು ಮಂತ್ರಾಸ್ ಇರುತ್ತೆ ನೋಡಿ, ಇದು ನನ್ನ ಈ ಥರ ಮಂತ್ರಾಸ್, ಇದನ್ನ ನಾನು ಫಾಲೋ ಮಾಡ್ತೀನಿ ಅನ್ನೋದು. ಸೊ ಅದೇ ಥರ. ಆ್ಯಂಡ್ ಇಲ್ಲಿ ಕೂಡ ಪುತ್ರ, ಚಿಲ್ಡ್ರನ್ ಇದೆ. ಓಕೆ, ಸ್ವಲ್ಪ ಮಕ್ಕಳ ಜೊತೆ ಮಿಂಗಲ್ ಆಗಿರುವಂಥದ್ದು, ಇಲ್ಲಾಂದರೆ ನಿಮ್ಮ ಚೈಲ್ಡ್ ಎನರ್ಜಿನ ಲೈವ್ ಇಡುವಂಥದ್ದು ಇರ್ಬೋದು.
ಸೊ ಆ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮುಂದಿನ ಹಂತ. ಓಕೆ, ಸೊ ಎಸ್, ಇದಿಷ್ಟು ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಅಲ್ಲಿ ಟೇಕ್ ಕೇರ್, ಬಾಯ್. ಫೈಲ್ ನಂಬರ್ 2. ಸೊ ಇಲ್ಲಿ ಇರ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ನಿಮ್ಮ ಜೀವನದ ಮುಂದಿನ ಹಂತ. ಫೈಲ್ ನಂಬರ್ 2, ಡಿವೈನ್. ಓಕೆ, thank you so much. Okay. File number 2. ಓಕೆ, ಸೊ ನಿಮ್ಮ ಜೀವನದ ಮುಂದಿನ ಹಂತದಲ್ಲಿ ಒಂದು ಸಡನ್ ಚೇಂಜ್. ಇಟ್ ವಾಸ್ ಲೈಕ್ ತುಂಬ ದೊಡ್ಡ ಮಟ್ಟದ ಚೇಂಜ್ ಬರ್ತಾ ಇದೆ. ಫೈಲ್ ನಂಬರ್ 2. ಓಕೆ, ಲೈಕ್ ಇದು ಜನರಿಂದ ಇರ್ಬೋದು, ನಿಮ್ಮ ಪ್ರೀತಿಯಿಂದ ಇರಬಹುದು, ಎಂಡ್ ಆಗ್ತಾ ಇದೆ ಇದು. ಓಕೆ, ಇದು ತುಂಬಾ ಪೇಯ್ನ್ ಕೊಟ್ಟು ಎಂಡ್ ಆಗುತ್ತೆ. ಸೊ ಮುಂದಿನ ನಿಮ್ಮ ಜೀವನದ ಹಂತದಲ್ಲಿ ಅದಾದಮೇಲೆ ನಿಮ್ಮ ಜೀವನದಲ್ಲಿ ಹೀಲಿಂಗ್ ಬರ್ಬೋದು. ಅದಾದಮೇಲೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿ ಎಂಟ್ರಿ ಆಗ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಇನ್ನು ಕೆಲವ್ರದ್ದು ಇಲ್ಲಿ ಭಯ ಏನಿದೆ ನೋಡಿ, ಅದು ಎಲ್ಲನೂ ಎಂಡ್ ಆಗ್ತಾ ಇದೆ. ಭಯ ಇರಬಹುದು, ಬಿಲೀಫ್ ಸಿಸ್ಟಮ್ ಇರಬಹುದು, ನೀವು ನಂಬ್ತಾ ಇರುವಂತಹದ್ದು ಇರ್ಬೋದು. ಸೊ ಅದೆಲ್ಲ ಇಲ್ಲಿ ಎಂಡ್ ಆಗ್ತಾ ಇದೆ. ಸೊ ಇಲ್ಲಿ ಯಾವುದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ರಿ ನೋಡಿ, ಅದು ಎಂಡ್ ಆಗುತ್ತೆ. ಎನಿ ಕೈಂಡ್ ಆಫ್ ವೆಯ್ಟಿಂಗ್. ಸೊ ಯಾವುದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಅದು ಎಂಡ್ ಆಗುತ್ತೆ. ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಲ್ಪ ಡ್ರಾಮಾದಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ತುಂಬ ಡ್ರಾಮಾನ ನೀವು ನಿಮ್ಮ ಜೀವನದಲ್ಲಿ ತುಂಬ ಡ್ರಾಮಾ ಜೊತೆ ಡೀಲ್ ಮಾಡ್ತಾ ಇರ್ಬೋದು. ಸೊ ಅದರಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ರೈಟ್ ನಮಗೆ ನಾನು ನಿಮಗೆ ಗೈಡೆನ್ಸ್ ಕೊಟ್ಟಿರೋದು. ಬಟ್ ಬರುವ ಮುಂದಿನ ಹಂತದಲ್ಲಿ ಅದೇ ನಾನು ಹೇಳಿದೆ, ಒಂದು ಹೆಂಡಿಂಗ್ ಇದೆ. ಇದು ತುಂಬ ಪೇಯ್ನ್ ಕೊಟ್ಟು ಎಂಡ್ ಆಗ್ಬೋದು. ಓಕೆ, ಪೇಯ್ನ್ ಕೊಟ್ಟು ಎಂಡ್ ಆಗ್ಬೋದು, ಬಟ್ ಇದು ಎಂಡಿಂಗ್ ಅಂತೂ ಆಗೇ ಆಗುತ್ತೆ. ಓಕೆ, ಆ್ಯಂಡ್ ನಿಮ್ಮವರೇ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಬಹುದು. ಆ ಒಂದು ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಯಾವಾಗಲೂ ಏನು ಒಳ್ಳೆಯದೇ ಕಾಣೋದಿಲ್ಲ. ಕೆಲವೊಮ್ಮೆ ಯಾವುದು ಎನರ್ಜಿ ಫೀಲ್ ಆಗುತ್ತೆ ನೋಡಿ, ಅದರ ಬಗ್ಗೆ ಹೇಳಲೇಬೇಕಾಗುತ್ತೆ. ರೈಟ್, ಆ್ಯಂಡ್ ಅದಾದಮೇಲೆ ನಿಮಗೆ ನಿಮ್ಮ ಜೀವನದಲ್ಲಿ ಹೀಲಿಂಗ್ ಅನ್ನೋದು ಬರುತ್ತೆ. ನಿಮ್ಮವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ವಿಶ್ ಫಿಲ್ಫಿಲ್ಮೆಂಟ್, ಲೈಕ್ ನಿಮ್ಮ ವಿಶ್ ಏನಿದೆ ನೋಡಿ, ಅದು ಫುಲ್ಫಿಲ್ ಆಗ್ಬೋದು. ಲೈಕ್ ನನಗೆ ಇದೇ ಥರದ ವ್ಯಕ್ತಿ ಬೇಕು, ಈ ಥರದನೇ ವ್ಯಕ್ತಿ ಆಗಬೇಕು ಅನ್ನೋದು. ಸೊ ಆ ಒಂದು ಪಾರ್ಟ್ನರ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಇಲ್ಲಿ ಇನ್ನೋಸೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬಟ್ ಕೆಲವೊಂದು ಇಲ್ಲಿ ಎಂಡ್ ಅಂತೂ ಆಗಲೇ ಆಗುತ್ತೆ. ಲೈಕ್ ಇದು ಜನರ ಜೊತೆ ರೈಟ್ ನಾವು ಯಾವ ಜನರ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರಾ, ಅವರಿಂದ ನೀವು ಇಲ್ಲಿ ಎಂಡಿಂಗನ್ನು ನೋಡ್ತಾ ಇದ್ದೀರಾ. ಇಲ್ಲಾಂದರೆ ನಿಮ್ಮ ಭಯದಿಂದ ನೀವು ಎಂಡಿಂಗನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ಕೆಲವರು ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡ್ಬೋದು ಇಲ್ಲಿ. ಓಕೆ, ನನಗೆ ಅವನ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2. ಬಟ್ ಇಲ್ಲಿ ಹೀಲಿಂಗ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಹೀಲಿಂಗ್ ಎನರ್ಜಿ ನಿಮಗೆ ಅವೈಲೇಬಲ್ ಆಗುತ್ತೆ. ಇದು ಆದರೂ ಕೂಡ ನಿಮ್ಮ ಲೈಫಲ್ಲಿ ಇದಾದರೂ ಕೂಡ ನಿಮಗೆ ಹೀಲಿಂಗ್ ಎನರ್ಜಿ ಅವೈಲೇಬಲ್ ಇರುತ್ತೆ. ಸೊ ರೈಟ್ ನಾವು ನೀವು ತುಂಬಾ ವೆಯ್ಟ್ ಮಾಡ್ತಾ ಇರ್ಬೋದು, ಯಾವಾಗ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಎನರ್ಜಿ ಆಲ್ಮೋಸ್ಟ್ ಡ್ರೈನ್ ಆಗಿದೆ. ಫೈಲ್ ನಂಬರ್ 2, ಸ್ವಲ್ಪ ರೆಸ್ಟನ್ನು ತಗೊಳ್ಳಿ, ನಿಮ್ಮನ್ನು ನೀವು ಗ್ರೌಂಡ್ ಮಾಡ್ಕೊಳ್ಳಿ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಈ ಒಂದು ಏನಿದೆ ನೋಡಿ, ಆಲ್ರೆಡಿ ನಿಮ್ಮ ಜೀವನದಲ್ಲಿ ಆಗಿರ್ಬೋದು. ಲೈಕ್ ಜನರು ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿದಿರ್ಬೋದು. ಇಲ್ಲಾಂದರೆ ನೀವು ರೈಟ್ ನಾವು ಸ್ಟ್ರಗಲ್ ಕೂಡ ಮಾಡ್ತಾ ಇರ್ಬೋದು. ತುಂಬ ಕಾನ್ಫ್ಲಿಕ್ಟ್ ಅಂತ ಅನಿಸ್ತಾ ಇರ್ಬೋದು. ನಿಮ್ಮ ಲೈಫ್ ಕಾಂಪಿಟೇಷನ್ಸ್ ಅಂತ ಅನಿಸ್ತಾ ಇರಬಹುದು. ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಹಾರ್ಟ್ ಆವ ಕಾರ್ಡ್ ಕೂಡ ಇದೆ. ಸೊ ಕೆಲವರ ಲೈಫಲ್ಲಿ ಇದು ಆಗಿ ಹೋಗಿರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ
ಸೊ ಇದನ್ನು ನೀವು ಅನುಭವಿಸಿರ್ಬೋದು. ಆ್ಯಕ್ಚುಲಿ ನಮ್ಮ ಜೀವನದಲ್ಲಿ ಕಷ್ಟ ಯಾಕೆ ಬರುತ್ತೆ ಗೊತ್ತಾ? ನಮ್ಮ ಕರ್ಮನ ಕ್ಲಿಯರ್ ಮಾಡೋದಕ್ಕೆ ಕಷ್ಟಗಳು ಬರುತ್ತೆ. ಇಲ್ಲ ಅಂದರೆ ನಮ್ಮ ಕಷ್ಟಗಳು ನಾವು ಕಷ್ಟಗಳು ಬಂದಿಲ್ಲ ಅಂತಂದರೆ ನಮ್ಮ ಕರ್ಮಗಳು ಕ್ಲಿಯರ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಕಷ್ಟಗಳು ಬರುತ್ತೆ. ಬಿಕಾಸ್ ದೇವರು ನಮಗೆ ಹೆಲ್ಪ್ ಮಾಡ್ತಾ ಇದೆ, ಏನು ಅಂತಂದರೆ ಇವನ ಕರ್ಮ ಕ್ಲಿಯರ್ ಆಗಲಿ, ಅದಕ್ಕೋಸ್ಕರ ಕಷ್ಟಗಳು ಬರುತ್ತೆ. ನೀವು ದೇವ್ರನ್ನ ದೂರಬಹುದು. ಯಾಕೆ ನನಗೆ ದೇವ್ರು ಇಷ್ಟೊಂದು ಕಷ್ಟ? ಬಿಕಾಸ್ ಕರ್ಮ ನೀವೇ ಮಾಡಿರ್ತೀರ, ರೈಟ್? ಕರ್ಮ ನಾವೇ ಮಾಡಿರ್ತೀವಿ, ಆ ಕರ್ಮನ ನಾವೇ ಅನುಭವಿಸಬೇಕು, ಬೇರೆ ಯಾರೇನೂ ಸಾಧ್ಯ ಇಲ್ಲ, ರೈಟ್? ಅದಕ್ಕೆ ಹೇಳೋದು ಒಳ್ಳೆ ಕರ್ಮನ ಮಾಡಿ, ಬೇರೆಯವ್ರ ಬಗ್ಗೆ ಕೆಟ್ಟದ ಬಗ್ಗೆ ಯೋಚನೆ ಮಾಡಬೇಡಿ, ಒಳ್ಳೆಯದು ಮಾಡಿ ಅಂತ. ಬೇರೆಯವ್ರು ನಿಮಗೆ ಕೆಟ್ಟದ್ದು ಮಾಡಿದರೂ ಕೂಡ ಅವ್ರ ಮೇಲೆ ಕೆಟ್ಟದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ಅದು ಕೂಡ ಕರ್ಮದಲ್ಲಿ ಬರುತ್ತೆ. ಓಕೆ, ಬೇರೆಯವ್ರು ನಿಮ್ಗೆ ಏನಾದರೂ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಬೇರೆಯವ್ರು ನಿಮಗೆ ಒಳ್ಳೇದು ಮಾಡ್ತಾ ಇಲ್ಲ, ಒಳ್ಳೆಯದು ಅವ್ರು ಅನ್ನಿಸ್ತಾ ಇಲ್ಲ ನಿಮ್ಮ ಬಗ್ಗೆ ಅಂತಂದರೆ ನೀವು ಅವರ ಬಗ್ಗೆ ಏನು ಅನ್ನಿಸ್ಬೇಕು ಹೋಗಬೇಡಿ, ಅದು ಅವರ ಕರ್ಮ, ಅವ್ರು ನೋಡ್ಕೊಳ್ತಾರೆ. ನಿಮ್ಮ ಕರ್ಮನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಓಕೆ, ಸೊ ಮುಂದಿನ ಹಂತದಲ್ಲಿ ಇಲ್ಲೊಂದು ಸಿಕ್ಕಾಪಟ್ಟೆ ಚೇಂಜ್ ಅಂತೂ ಇದ್ದೇ ಇದೆ. ಓಕೆ, ಈ ಚೇಂಜ್ ಒಳ್ಳೆಯದಕ್ಕೆ ಆಗುತ್ತಾ ಇದೆ. ಅದರಲ್ಲಿ ಯಾವುದೆಲ್ಲ ಚೇಂಜ್ ಬರ್ತಾ ಇದೆ ನೋಡಿ, ಬಿಕಾಸ್ ಇಲ್ಲಿ 10 ಇದೆ ಆ್ಯಂಡ್ 5 ಇದೆ. ಎಂಡಿಂಗ್ ಆ್ಯಂಡ್ 5 ಈಸ್ ಮಿಡ್ಲಲ್ಲಿರುವಂಥದ್ದು. 5 ಅನ್ನು ಡಬಲ್ ಮಾಡಿದ್ರೆ 10 ಆಗುತ್ತೆ. 10 ಆಫ್ ಯಾವುದು 5. ಸೊ ರೈಟ್ ನಾವು ಈ ಒಂದು ಸ್ಥಿತಿಯಲ್ಲಿರ್ಬೋದು, ಇಲ್ಲಾಂದರೆ ನೀವು ಯಾವುದಕ್ಕೊಂದು ವೆಯ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬಾ ವರಿ ಮಾಡ್ತಾ ಇದ್ದೀರಾ, ಫಸ್ಟ್ರೇಟ್ ಆಗಿದ್ದೀರಾ. ಸೊ ಎನರ್ಜಿನ ಎಲ್ಲ ವೇಸ್ಟ್ ಮಾಡಿದ್ದೀರಾ ಒಂದಕ್ಕೆ ಹಾಕಿ. ಸೊ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಚೇಂಜಸ್ ಬರ್ತಾ ಇದೆ, ದೊಡ್ಡ ಮಟ್ಟದ ಚೇಂಜಸ್ ಬರ್ತಾ ಇದೆ. ಇದು ಕೆಲವ್ರದ್ದು ಭಯ ಏನಿದೆ ನೋಡಿ, ಅದು ಎಂಡ್ ಆಗ್ತಾ ಇದೆ. ಕೆಲವರಿಗೆ ನಿಮ್ಮ ಪರ್ಸನ್ಸ್ ಯಾರು ಅನ್ನೋದು ಗೊತ್ತಾಗಬಹುದು. ಓಕೆ, ಸೊ ಲೆಟ್ಸ್ ಸಿ ಗೈಡೆನ್ಸ್ ಯಾವುದನ್ನು ಫಾಲೋ ಮಾಡಬೇಕು. ಮೂವ್ ಯೋರ್ ಬಾಡಿ, ಸ್ಪಿರಿಚುವಲ್ ಬಾತ್, ರೀಡ್ ಬುಕ್ಸ್. ಅದೇ ನಾನು ಹೇಳಿದೆ ನಿಮಗೆ, ಸ್ವಲ್ಪ ನಿಮ್ಮ ಎನರ್ಜಿ ಏನಿದೆ ನೋಡಿ ಅದರ ಮೇಲೆ ಸ್ವಲ್ಪ ಗಮನನ ಕೊಡಿ. ಓಕೆ, ಯಾಕೆ ಸುಮ್ಮನೆ ಒಂದರ ಮೇಲೇ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀರಾ? ಸೊ ಮೂವ್ ಯೋರ್ ಬಾಡಿ. ಸೊ ಸ್ವಲ್ಪ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಸ್ಪಿರಿಚುವಲ್ ಬಾತ್ ತೊಗೊಳ್ಳಿ. ರೀಡ್ ಬುಕ್ಸನ್ನು ಓದೋದಕ್ಕೆ ಪ್ರಯತ್ನ ಮಾಡಿ. ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್, ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್. ಎಸ್, ಏನು ಗೊತ್ತಾ, ಟವರ್ ಯಾಕೆ ಬರುತ್ತೆ ಗೊತ್ತಾ? ನೀವು ಯಾವಾಗ ಡಿಸಿಷನ್ಸ್ ತೊಗೊಳೋದಿಲ್ಲ ನೋಡಿ, ಆವಾಗ ಟವರ್ ಬಂದೇ ಬರುತ್ತೆ. ಬಿಕಾಸ್ ಚೇಂಜ್ ಈಸ್ ನೆಸಸರಿ. ಪಾಲ್ ನಂಬರ್ 2, ನೀವು ಚೇಂಜ್ ಆಗಿಲ್ಲ ಅಂತಂದರೆ, ನೀವು ಡಿಸಿಷನ್ಸ್ನ ತೊಗೊಂಡಿಲ್ಲ ಅಂತಂದರೆ ಯೂನಿವರ್ಸೇ ಮಾಡಿಸುತ್ತೆ ಎಲ್ಲವನ್ನು. ಓಕೆ, ಇಲ್ಲಿ ಅದನ್ನೇ ಹೇಳ್ತಾ ಇದೆ, ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್. ಸೊ ರೈಟ್ ನಾವು ಏನೋ ಡಿಸಿಷನ್ಸ್ ಮಾಡೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇರ್ಬೋದು, ಬಟ್ ಇಲ್ಲಿ ಇವಾಗ ಭಯ ಪಡ್ತಾ ಇದ್ದೀರಾ. ಫಿಯರ್, ನಾನು ಹೇಳಿದೆ ಅಲ್ವಾ, ಫಿಯರ್, ದ ಎಂಡ್ ಆಫ್ ದ ಫಿಯರ್. ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ಭಯ ಇರ್ಬೋದು, ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಪಾಲ್ ನಂಬರ್ 2. ಸೊ ಲೆಟ್ಸ್ ಸಿ ಇದರಿಂದ ಏನಿದೆ ಗೈಡೆನ್ಸ್ ನೋಡೋಣ. ಪಾಲ್ ನಂಬರ್ 2 ಅವರಿಗೆ The time for romance has come. See it an opportunity for a radiant life. Okay, so self love, self care ತುಂಬ ಒಳ್ಳೆಯದು. ಪಾಲ್ ನಂಬರ್ 1 ನಿಮಗೆ. ಓಕೆ, ನನಗಿದ್ರಿಂದ ಅದೇ ಒಂದು ನಮ್ಮನ್ನು ನಾವು ಮೊದಲು ಪ್ರೀತಿ ಮಾಡೋದನ್ನು ಕಲಿಬೇಕು. ಬೇರೆಯವರ ಪ್ರೀತಿಗೋಸ್ಕರ ವೆಯ್ಟ್ ಮಾಡಬೇಡಿ. ಪಾಲ್ ನಂಬರ್ 2. ಓಕೆ, ನಂಬರ್ ಕೂಡ ಇಲ್ಲಿ 22 ಇದೆ. ಸೊ ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಏನು ಅಂತಂದರೆ ಬೇರೆಯವರ ಪ್ರೀತಿಗೋಸ್ಕರ ವೆಯ್ಟ್ ಮಾಡಬೇಡಿ. ನಿಮಗೆ ಎಷ್ಟು ಪ್ರೀತಿ ಮಾಡೋಕ್ಕಾಗತ್ತೆ, ನಿಮಗೆ ನೀವು ಪ್ರೀತಿನ ತೋರಿಸಿ, ನಿಮಗೆ ನೀವು ಒಳ್ಳೆ ಕಂಪ್ನಿನ ಕೊಡಿ. ಬಿಕಾಸ್ ಇದು ಪ್ಯೂರಿಟಿ ಆ್ಯಂಡ್ ಸಾಫ್ಟ್ನೆಸ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮೈಂಡ್ ಇರ್ಬೋದು ಆ್ಯಂಡ್ ತುಂಬಾ ಲೈಕ್ ಎಗೇನ್ಸ್ಟ್ ಸ್ಟ್ರಗಲ್ ಮಾಡ್ತಾ ಇರ್ಬೋದು. ನಿಮ್ಮ ಮೈಂಡಲ್ಲಿ ಹಲವಾರು ವಿಷಯಗಳಿರ್ಬೋದು, ಫೈಟ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದೆ ಅಂತಂದರೆ ಲಿಸನ್ ಟು ಯುವರ್ ಸೋಲ್. ನಿಮ್ಮ ಸೋಲ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡಿ. ಇವಾಗ ಸರಿಯಾದ ಸಮಯ ಲೆಟ್ ಗೋ ಆ್ಯಂಡ್ ಸರೆಂಡರ್ ಮಾಡೋದಕ್ಕೆ. ಪಾಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಏನು ಅಂತಂದರೆ ಲೆಟ್ ಗೋ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್. ಪಾಲ್ ನಂಬರ್ 2. ಸ್ವಲ್ಪ ಪಾಸನ್ನು ತೊಗೊಳ್ಳಿ. ಪಾಲ್ ನಂಬರ್ 2. ಬಿಕಾಸ್ ನೀವು ತುಂಬಾ ಯಾವುದ್ರ ಬಗ್ಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ, ವರಿ ಮಾಡ್ತಾ ಇದ್ದೀರಾ, ಫಸ್ಟ್ರೇಟ್ ಅಂತ ಅನಿಸ್ತಾ ಇದೆ. ಹೆಲ್ತಲ್ಲಿ ಕೂಡ ಇಶ್ಯೂ ಇರ್ಬೋದು ಕೆಲವ್ರದ್ದು, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ವಲ್ಪ ಪಾಸನ್ನು ಕೇಳ್ತಾ ಇದ್ದಾರೆ ಇಲ್ಲಿ. ನಿಮ್ಮ ಬಾಡಿ ಪಾಸನ್ನು ಕೇಳ್ತಾ ಇದೆ ಇಲ್ಲಿ. ಸೊ ಮ್ಯಾಜಿಕ್ ಏನಿದೆ ನೋಡಿ, ಅದು ಸೈಲೆಂಟ್ಲಿ ಆಗಿ ಅನ್ಫೋಲ್ಡ್ ಆಗುತ್ತೆ. ಓಕೆ,
ಆ್ಯಂಡ್ ನೀವು ತುಂಬ ಇನೋಸೆನ್ಸ್ ಕೂಡ ನನಗೆ ಇಲ್ಲಿ ಅನಿಸ್ತಾ ಇದೆ ಪೈಲ್ ನಂಬರ್ 2. ಅಂತಂದರೆ ಕಾನ್ಷಿಯಸ್ಲಿ ಇಲ್ಲಿ ಡಿಸಿಷನ್ಸ್ ತೊಗೊಳೋದಾಗಲಿ ಹೇಳ್ತಾ ಇದೆ. ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಥರದ ಡಿಸಿಷನ್ಸ್ನ ತೊಗೊಳ್ಬೇಡಿ ಪೈಲ್ ನಂಬರ್ 2. ಓಕೆ, ಸೊ ನಿಮಗೆ ರೋಸ್ ಕಾರ್ಡ್ಸ್ ಏನಿದೆ ನೋಡಿ ಅದು ತುಂಬ ಒಳ್ಳೆಯದಿದೆ. ಸೊ ಇದು ರೋಸ್ ಕಾರ್ಡ್ಸ್, ಇದರ ಜೊತೆ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು ಪೈಲ್ ನಂಬರ್ 2. ಪೈಲ್ ನಂಬರ್ 2 ಅವರಿಗೆ ಬೇರೆ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 2 ಎಸ್, ಕ್ಲಿಯರ್ ದ ಪಾಸ್ಟ್, ಹೀಲ್ ದ ಪ್ರೆಸೆಂಟ್. ಸೊ ನಿಮಗೆ ಅದನ್ನ ಹೇಳ್ತಾ ಇದ್ದಾರೆ ಏನು ಅಂತಂದರೆ ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನ ಕ್ಲಿಯರ್ ಮಾಡಿ ರೈಟ್ ನಾವು ಏನಿದೆ ನೋಡಿ ಪ್ರೆಸೆಂಟ್ ಅದನ್ನ ಹೀಲ್ ಮಾಡೋದನ್ನು ಕಲೀರಿ ಪೈಲ್ ನಂಬರ್ 2. ಓಕೆ, ಸೊ ಫೈನಲ್ ಒಂದು ಏನಿದೆ ಅಂತ ನೋಡೋಣ. ಫೈನಲ್ ಲೆಟ್ಸ್ ಪೈಲ್ ನಂಬರ್ 2. ಓಕೆ, ಮೂವಿಂಗ್ ಇಲ್ಲಿದೆ ಏರ್, ಸ್ಟೇಬಲ್, ಆ್ಯಕ್ಟಿವ್, ಫ್ಲೆಕ್ಸಿಬಲ್, ಡ್ರೈ, ರೆಸ್ಟ್ಲೆಸ್, ಎಸ್, ಇನ್ವಿಸಿಬಲ್, ಕೋಲ್ಡ್, ಸರ್ಕ್ಯುಲೆಂಟ್, ಡೈನಮಿಕ್. ಸೊ ಸ್ಕಿನ್, ಸೊ ನಿಮ್ಮ ಸ್ಕಿನ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಆ್ಯಂಡ್ ಟಚ್ ಕೂಡ, ಫೀಲಿಂಗ್, ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರೆಸ್ಟ್ಲೆಸ್. ಓಕೆ, ನಿಮಗೆ ಇಲ್ಲಿ ರೆಸ್ಟನ್ನು ತೊಗೊಳೋದಕ್ಕೆ ಹೇಳ್ತಾ ಇದೆ ಪೈಲ್ ನಂಬರ್ 2. ಓಕೆ, ಇದು ಬೂತಾಸ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡುತ್ತೆ. ಏರ್ ಎಲಿಮೆಂಟ್ಸ್ ಬಂದಿದೆ. ಓಕೆ, ನಿಮಗೆ ಕೋಲ್ಡ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ ಪೈಲ್ ನಂಬರ್ 2. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಬಿಕಾಸ್ ಏರ್ ಬಂದಿದೆ ಅಲ್ವಾ. ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 2 ಆ್ಯಕ್ಟಿವ್ ಎನರ್ಜಿನ ತೊಗೊಂಡು ಬನ್ನಿ. ಓಕೆ, ಲೈಫಲ್ಲಿ ಸ್ವಲ್ಪ ಆ್ಯಕ್ಟಿವ್, ಮೂವ್ ಯೋರ್ ಬಾಡಿ, ಅದಕ್ಕೆ ನಿಮಗೆ ಬಂದಿದೆ. ಸ್ವಲ್ಪ ಲೇಝಿ ಎನರ್ಜಿನ ಹೊರಗೆ ಬನ್ನಿ, ಸ್ವಲ್ಪ ನಿಮ್ಮ ಬಾಡಿನ ಮೂವ್ ಮಾಡಿ, ಎಕ್ಸಸೈಸ್ ಇರಬಹುದು ಅದನ್ನು ಮಾಡಿ. ಪೈಲ್ ನಂಬರ್ 2. ಓಕೆ, ಅದು ತುಂಬ ಇಂಪಾರ್ಟೆಂಟ್ ನಿಮಗೆ. ಸ್ವಲ್ಪ ಎಕ್ಸಸೈಸ್ ಮಾಡುವಂಥದ್ದು, ರೊಮ್ಯಾನ್ಸ್ ರೊಮ್ಯಾನ್ಸ್ ಯುವರ್ ಸೆಲ್ಫ್. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಬ್ರೀದಿಂಗ್ ಇರ್ಬೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡಬಹುದು ನೀವು. ಓಕೆ, ಆ್ಯಂಡ್ ಸ್ವಲ್ಪ ಎನರ್ಜೆಟಿಕ್ ಆಗೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಿಮಗೆ ಎನರ್ಜೆಟಿಕ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಎಸ್, ಸ್ವಲ್ಪ ರೆಸ್ಟನ್ನು ತಗೊಳ್ಳಿ ಪೈಲ್ ನಂಬರ್ 2. ಸ್ವಲ್ಪ ರೆಸ್ಟನ್ನು ತಗೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ನೀವು ರೆಸ್ಟ್ಲೆಸ್ ಆಗಿದ್ದೀರಾ. ಇಲ್ಲಿ ನೋಡಿ 9 ಆಫ್ ವಾಂಡ್ಸ್ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ವಲ್ಪ ರೆಸ್ಟನ್ನು ತಗೊಳ್ಳಿ, ಬಾಡಿಗೆ ರೆಸ್ಟ್ ತುಂಬ ಇಂಪಾರ್ಟೆಂಟ್. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸ್ವಲ್ಪ ನಿಮ್ಮ ಬಾಡಿ ಮೇಲೆ ಹೆಚ್ಚಿನ ಗಮನನ ಕೊಡಿ. ಆ್ಯಂಡ್ ಚೇಂಜ್ ಆಗೋದಕ್ಕೆ ಭಯ ಪಟ್ಕೊಳ್ಬೇಡಿ. ಓಕೆ, ಚೇಂಜ್ ಆಗೋದಕ್ಕೆ ಭಯ ಪಟ್ಕೊಳ್ಬೇಕು. ನಿಮ್ಮ ಲೈಫಲ್ಲಿ ಡಿಸೈರ್ಸ್ ನಿಮ್ಗೆ ಸಿಗಬೇಕು ಅಂತಂದರೆ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್, ರೈಟ್ ಪೈಲ್ ನಂಬರ್ 2. ಸೊ ಫಾಲ್ಟ್ ಏನು ಅಂತಂದರೆ ಇಲ್ಲಿ ನಿಮ್ಮದು ರೆಸ್ಟ್ಲೆಸ್ನೆಸ್, ಸ್ವಲ್ಪ ರೆಸ್ಟನ್ನು ತೊಗೊಳ್ಳಿ. ಓಕೆ, ಮ್ಯಾಜಿಕ್ ನಡೆಯುತ್ತೆ ಬಟ್ ಸೈಲೆಂಟ್ಲಿ, ಇನ್ವಿಸಿಬ್ಲಿ ನಡೆಯುತ್ತೆ. ಇಲ್ಲಾಂದರೆ ನೀವು ಒಂದೇ ಸೈಕಲನ್ನು ಸರ್ಕ್ಯುಲೇಟಿಂಗ್ ಮಾಡ್ತಾನೆ ಇರ್ತೀರಾ, ಸರ್ಕ್ಯುಲೇಟ್ ಆಗ್ತಾನೆ ಇರುತ್ತೆ ಅದು ಪೈಲ್ ನಂಬರ್ 2. ಸೊ ಆದಷ್ಟು ನಿಮ್ಮ ಸ್ಕಿನ್ ಏನಿದೆ ನೋಡಿ, ನಿಮ್ಮ ಸ್ಕಿನ್ ತುಂಬ ಡ್ರೈ ಇರ್ಬೋದು. ಆ್ಯಂಡ್ ಇವಾಗ ಚಳಿಗಾಲ ಬೇರೆ, ಸೊ ಅದನ್ನ ಮಾಯ್ಶ್ಚರೈಸ್ ಮಾಡಿ. ಓಕೆ, ಪೈಲ್ ನಂಬರ್ 2. ಸೊ ಇಲ್ಲಿದೆ ಮೂವಿಂಗ್, ಮುಂದೆ ಹೋಗೋದಕ್ಕೆ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.